ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದ 62ನೆಯ ತಿರುನಾಮ ತ್ರಿಕಕುದ್ಧಾಮಃ ಅಂತ. ಈ ಮೂರು ಅನ್ನುವುದು ತುಂಬಾ ವಿಶೇಷವಾದದ್ದು. ಕಾಲಗಳು ಮೂರು: ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲ, ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಕರ್ಣಗಳು ಮೂರು: ಮನಸ್ಸು, ಮಾತು ಮತ್ತು ಕ್ರಿಯೆ, ಥಾಟ್, ವರ್ಡ್, ಡೀಡ್. ಹಾಗೆಯೇ ಗುಣಗಳು ಮೂರು: ಚಿಂತನೆ, ಮಾತು, ನಡತೆ, ಕಂಟೆಂಪ್ಲೇಷನ್, ಸ್ಪೀಚ್ ಅಂಡ್ ಮ್ಯಾನರ್, ಸತ್ವಂ, ರಜಸ್ ಮತ್ತು ತಮಸ್ ಅಥವಾ ತಮೋಗುಣ. ನಮ್ಮ ಗುಣ ಸಮತೋಲನದಲ್ಲಿ ಇದ್ದರೆ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿದ್ರೆ ಅದು ಸತ್ವಗುಣ. ಕಾಮ ಅಂದರೆ ಆಸೆ ಮತ್ತು ಕೋಪ ಇವುಗಳು ಜಾಸ್ತಿ ಇದ್ದರೆ ಅದು ರಜೋಗುಣ. ಅಜ್ಞಾನ, ಆಲಸ್ಯ ಮತ್ತು ಜಡತೆಗಳಿಂದ ಮನಸ್ಸು ಅಂಧಕಾರದಲ್ಲಿ ಮುಳುಗಿರುವ ಸ್ಥಿತಿಯೇ ತಮೋಗುಣ. ಅಂದ್ರೆ ತಮೋಗುಣ ಈಸ್ ದ ಸ್ಟೇಟ್ ಇನ್ ವಿಚ್ ದ ಮೈಂಡ್ ಈಸ್ ಇಮ್ಮರ್ಸ್ಡ್ ಇನ್ ಡಾರ್ಕ್ನೆಸ್ ಡ್ಯೂ ಟು ಇಗ್ನೋರೆನ್ಸ್, ಲೇಜಿನೆಸ್ ಅಂಡ್ ಡಲ್ನೆಸ್ ಅಂತ. ಹೀಗೆ ಮೂರು ಅನ್ನುವ ಸಂಖ್ಯೆ ತುಂಬಾ ಮಹತ್ವದ್ದು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಕೂಡ ಮೂರು ಜನ ಸೃಷ್ಟಿ, ಸ್ಥಿತಿ, ಲಯಕಾರಕರಾಗಿ ಇದ್ದಾರೆ. ಹಾಗೆಯೇ ಪ್ರಪಂಚದಲ್ಲಿರುವ ತತ್ವಗಳು ಮೂರು: ಅರಿವು ಅಂದರೆ ಬುದ್ಧಿ ಇಲ್ಲದೆ ಇರುವ ವಸ್ತುಗಳಿಗೆ ಅಚೇತನಂ ಅಂತ ಹೆಸರು. ಅರಿವು ಇರುವ ಜೀವಾತ್ಮರಿಗೆ ಅಂದರೆ ನಮಗೆ ಅರಿವು ಇದೆ ಅಂತ ವೇದ ಕೂಡ ಹೇಳುತ್ತೆ. ಅರಿವು ಇರುವ ಜೀವಾತ್ಮರಿಗೆ ಚೇತನಂ ಅಂತ ಹೆಸರು. ಈ ಚೇತನ ಅಚೇತನ ಎರಡನ್ನೂ ನಿಯಂತ್ರಣ ಮಾಡುವವನು, ಕಂಟ್ರೋಲ್ ಮಾಡುವವನಿಗೆ ಈಶ್ವರ ಅಂತ ಹೆಸರು. ಹೀಗೆ ತತ್ವಗಳು ಮೂರು, ಹಾಗೆಯೇ ರಹಸ್ಯಗಳು ಮೂರು. ಬದರಿನಾಥ್, ಬದರಿಕಾಶ್ರಮ ಅಂತ ಹೇಳುತ್ತೇವಲ್ಲ, ಆ ಬದರಿನಾಥದಲ್ಲಿ ನರ ನಾರಾಯಣ ಅಂತ ಆಚಾರ್ಯನಾಗಿಯೂ ಶಿಷ್ಯನಾಗಿಯೂ ಆ ಪರಮಾತ್ಮನೇ ಅವತಾರ ಮಾಡಿ ನಾರಾಯಣ ಋಷಿ ಎನ್ನುವ ಆಚಾರ್ಯ ನರ ಎನ್ನುವ ಶಿಷ್ಯನಿಗೆ ಅಷ್ಟಾಕ್ಷರಂ ಎಂಬ 8 ಅಕ್ಷರಗಳ ಮಂತ್ರವನ್ನು ಉಪದೇಶ ಮಾಡುತ್ತಾನೆ. ಆ ತಿರುಮಂತ್ರ ನಾರಾಯಣ ನಾಮದ ಮಂತ್ರ. ಆ 8 ಅಕ್ಷರಗಳ ಮಂತ್ರ ಮೊದಲನೆಯ ರಹಸ್ಯ. ಎರಡನೆಯ ರಹಸ್ಯ ಕ್ಷೀರಸಾಗರದಲ್ಲಿ ಮಹಾಲಕ್ಷ್ಮಿಗೆ ಉಪದೇಶ ಮಾಡಿದ ದ್ವಯಂ ಎನ್ನುವ ಮಂತ್ರ. 2 ಅಕ್ಷರಗಳಿಂದ ಕೂಡಿದ ಮಂತ್ರ ಅದು. ಇದು ಎರಡನೆಯ ರಹಸ್ಯ. ಮೂರನೆಯದು ಕುರುಕ್ಷೇತ್ರ ಯುದ್ಧ ಕಾಲದಲ್ಲಿ ರಥದಲ್ಲಿ ಕುಳಿತು ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶಿಸಿದ ಚರಮ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಎಂದು ಬರುವ ಶ್ಲೋಕ. ನಾರಾಯಣ ಋಷಿ ನರನಿಗೆ ಹೇಳಿದ 8 ಅಕ್ಷರದ ಮಂತ್ರ, ನಾರಾಯಣ ಮಹಾಲಕ್ಷ್ಮಿಗೆ ಹೇಳಿದ ದ್ವಯಂ ಎನ್ನುವ ಮಂತ್ರ, ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಚರಮ ಶ್ಲೋಕ. ಈ ಮೂರನ್ನೂ ರಹಸ್ಯತ್ರಯಂ ಅಂತ ಕರೆಯೋದು. ಈ ಮೂರು ರಹಸ್ಯಗಳು ಅಂತ. ಹಾಗೆಯೇ ಅಕ್ಷರತ್ರಯಂ, 3 ಅಕ್ಷರಗಳು. ಓಂಕಾರವಾಗಿರುವ ಪ್ರಣವ. ಓಂಕಾರವನ್ನು ಹೇಳುವಾಗ ಅ ಪ್ಲಸ್ ಉ ಪ್ಲಸ್ ಮ ಸೇರಿ ಓಂ ಅಂತ ಆಗತ್ತೆ. ಅ ಅನ್ನುವುದು ಪರಮಾತ್ಮನಾದ ಆ ನಾರಾಯಣ, ಮಾ ಎನ್ನುವುದು ಜೀವಾತ್ಮ, ಉ ಅಂದರೆ ಆ ಪರಮಾತ್ಮನಿಗೆ ದಾಸ ಅನ್ನುವುದನ್ನ ಹೇಳುತ್ತೆ. ಆ ಪರಮಾತ್ಮನಿಗೆ ಈ ಜೀವಾತ್ಮ ದಾಸ ಅಂತ. ಇನ್ನೊಂದು ಭಗವಂತನ ಭಂಗಿಗಳು 3. ದೇವಸ್ಥಾನಗಳಲ್ಲಿ ನಾವು ನೋಡಿಯೇ ಇರುತ್ತೇವೆ. ಒಂದು ಮಲಗಿರುವ ಭಂಗಿಯಲ್ಲಿ ಇರುತ್ತಾನೆ ಆ ಭಗವಂತ, ತಿರುವರಂಗದಲ್ಲಿ ಶಯನ ರೂಪಿಯಲ್ಲಿದ್ದಾನಲ್ಲ ಹಾಗೆ. ಎರಡನೆಯದು ಕುಳಿತಿರುವ ಭಂಗಿ. ನಂದೀಪುರದ ನಾಥನ್ ದೇವಸ್ಥಾನದಲ್ಲಿ ಆ ಭಗವಂತ ಕುಳಿತಿರುವ ಭಂಗಿಯಲ್ಲಿ ನಮಗೆ ದರ್ಶನ ಕೊಡುತ್ತಾನೆ. ಹಾಗೆಯೇ ನಿಂತಿರುವ ಭಂಗಿಯಲ್ಲಿ ಕಾಂಚೀಪುರದ ವರದರಾಜ ಪೆರುಮಾಳ್, ತಿರುಮಲೈ ಶ್ರೀನಿವಾಸ, ಹೀಗೆ ಮಲಗಿ, ಕುಳಿತು ಅಥವಾ ನಿಂತುಕೊಂಡೇ ದಿವ್ಯ ದೇಶಗಳಲ್ಲಿ ನಮಗೆ ದರ್ಶನ ಕೊಡುತ್ತಾನೆ ಆ ಭಗವಂತ. ಹಾಗಾಗಿ ಆ ಭಗವಂತನ ಭಂಗಿಗಳು 3. ಇನ್ನು ಆ ಭಗವಂತನಿಗೆ 3 ಮುಖ್ಯ ಗುಣಗಳು. ಅವನಿಗೆ ಎಷ್ಟೆಷ್ಟೋ ಅನಂತ ಕಲ್ಯಾಣ ಗುಣಗಳು ಇವೆ. ಆದರೂ 3 ಮುಖ್ಯ ಗುಣಗಳು ಅಂದರೆ, ಮೊದಲನೆಯದು ಪರತ್ವಂ, ಅಂದರೆ ಅದು ಅವನ ಹಿರಿಮೆ, ಸರ್ವೋನ್ನತ ಸ್ವಭಾವ, ಎಲ್ಲಕ್ಕಿಂತ ಮೇಲಿರುವ ಪರಮಸ್ಥಾನ. ಎರಡನೆಯದು ಸೌಲಭ್ಯಂ ಅಂತ ಹೇಳುವ ತಾರುಣ್ಯ. ಮೂರನೆಯದು ಸೌಂದರ್ಯಂ ಅಂತ ಹೇಳುವ ದಿವ್ಯ ರೂಪದ ಮನಮೋಹಕ ಸೌಂದರ್ಯ. ಹೀಗೆ 3 ಅನ್ನುವುದು ತುಂಬಾ ಶ್ರೇಷ್ಠ. ಕಾಲಗಳು 3,
ಕರಣಗಳು 3, ತತ್ವಗಳು 3, ಗುಣಗಳು 3, ರಹಸ್ಯಗಳು 3, ಪ್ರಣವದ ಅಕ್ಷರಗಳು 3, ಭಗವಂತನ ಭಂಗಿಗಳು 3. ಇವುಗಳು ಮಾತ್ರನಾ? ತಿರುಪ್ಪಾವೈನ 30 ಪಾಶುರಗಳಲ್ಲಿ 3ನೆಯ ಪಾಶುರವೇ ತುಂಬಾ ಮುಖ್ಯ. ತಿರುಪ್ಪಾವೈ ಅಂದರೆ ಏನು? ಪಾಶುರಗಳು ಅಂದರೆ ಏನು? ಅದರ ಬಗ್ಗೆ ತಿಳಿಯದೆ ಇರುವವರಿಗಾಗಿ ಒಂದು ಸಣ್ಣ ಇಂಟ್ರಡಕ್ಷನ್. ನಮಗೆ ಕನ್ನಡದಲ್ಲಿ ದಾಸ ಸಾಹಿತ್ಯ ಹೇಗೆ ಭಕ್ತಿಯ ಅಮೂಲ್ಯ ಸಂಪತ್ತೋ ಹಾಗೆಯೇ ತಮಿಳುನಾಡಿನಲ್ಲಿ ಅದೇ ಸ್ಥಾನವನ್ನು ಪಡೆದಿರುವ ದಿವ್ಯ ಭಕ್ತಿ ಗ್ರಂಥವೇ ತಿರುಪ್ಪಾವೈ. ಇದನ್ನ ರಚಿಸಿದವರು ಆಂಡಾಳ್ ಎಂಬ ಮಹಾಭಕ್ತೆ. ಬಾಲ್ಯದಲ್ಲಿಯೇ ಶ್ರೀಮನ್ ನಾರಾಯಣನನ್ನು ತಮ್ಮ ಜೀವನದ ಗುರಿಯಾಗಿಸಿಕೊಂಡ ಆಕೆಯ ಹೃದಯದಿಂದ ಹೊರಬಂದ 30 ಭಕ್ತಿ ಪದ್ಯಗಳ ಸಂಗ್ರಹವೇ ತಿರುಪ್ಪಾವೈ. ಉತ್ತರ ಭಾರತದಲ್ಲಿ ಶ್ರೇಷ್ಠ ಭಕ್ತೆ ಮೀರಾಬಾಯಿ ಹೇಗೋ ದಕ್ಷಿಣದಲ್ಲಿ ಹಾಗೆಯೇ ಈ ಆಂಡಾಳ್. ಭಗವಂತನ ಭಕ್ತಿಯೇ ಪ್ರೇಮ ರೂಪವಾಗಿ ಪರಿಣಮಿಸಿದ ಒಂದು ದಿವ್ಯ ಉದಾಹರಣೆ ಈ ಆಂಡಾಳ್. ಈ ಆಂಡಾಳ್ ಧನುರ್ಮಾಸದ 30 ದಿನಕ್ಕೆ 30 ಹಾಡುಗಳನ್ನು ರಚಿಸಿದ್ದಾಳೆ. ಅದೇ ತಿರುಪ್ಪಾವೈ ಅಂತ ಪ್ರಸಿದ್ಧಿ ಪಡೆದಿದೆ ತಮಿಳಿನಲ್ಲಿ. ಇದನ್ನು ವೈಷ್ಣವ ಭಕ್ತರು ಪ್ರತಿದಿನವೂ ಮನೆಗಳಲ್ಲಿ ಹೇಳುವುದು ಉಂಟು. ಆದರೆ ಧನುರ್ಮಾಸಗಳಲ್ಲಿ ಈ ತಿರುಪ್ಪಾವೈ ಪಾಶುರಗಳನ್ನು ಅಂದರೆ ಪದ್ಯಗಳನ್ನು ಹಾಡುವುದು, ಆ ಮಹಾವಿಷ್ಣುವಿನ ಮತ್ತು ಈ ಆಂಡಾಳ್ರ ಆರಾಧನೆ ಮಾಡುವುದು ವಿಷ್ಣುವಿನ ದೇವಸ್ಥಾನಗಳಲ್ಲಿ ಮತ್ತು ವೈಷ್ಣವರ ಮನೆಗಳಲ್ಲಿ ವಿಶೇಷವಾದದ್ದು. ಈ ತಿರುಪ್ಪಾವೈನಲ್ಲಿ ಒಟ್ಟು 30 ಪಾಶುರಗಳು ಅಂದ್ರೆ 30 ಪದ್ಯಗಳು ಇರುತ್ತವೆ. ಇದರಲ್ಲಿ ಕೂಡ 3ನೆಯ ದಿನದ ಪಾಶುರ ತುಂಬಾ ವಿಶೇಷವಾದದ್ದು, ಗ್ರೇಟ್ ಅಂತ. ಓಂಗಿ ಉಲಗಳಂದ ಉತ್ತಮನ್ ಪೇರ್ಪಾಡಿ ಅಂತ ಶುರುವಾಗತ್ತೆ ಈ ಪದ್ಯ. ಅಂದರೆ ಉನ್ನತವಾಗಿ ಬೆಳೆದು 3 ಲೋಕಗಳನ್ನು ತನ್ನ ಪಾದಗಳಿಂದ ಅಳೆದ ಆ ವಾಮನ ಅವತಾರದ ಭಗವಂತ ಶ್ರೀ ವಿಷ್ಣುವನ್ನು ನೆನೆಯುತ್ತಾ ಪುರುಷೋತ್ತಮನಾದ ತ್ರಿವಿಕ್ರಮನ ನಾಮ ಸಂಕೀರ್ತನೆಯನ್ನು ನಾವೆಲ್ಲರೂ ಮಾಡೋಣ ಬನ್ನಿ ಅಂತ ತನ್ನ ಸ್ನೇಹಿತೆಯರನ್ನೆಲ್ಲ ಕರೆಯುವ ಪಾಶುರ ಅದು. ಆ ಹಾಡಿನ ಕೊನೆಯಲ್ಲಿ ನೀಂಗಾದ ಶೆಲ್ವಂ ನಿರೈಂದೇಲೋರೆಂಬಾವಾಯ್ ಅಂತ ಬರುತ್ತೆ. ಅಂದ್ರೆ ಎಂದೆಂದೂ ಅಳಿಯದ ಸ್ಥಿರವಾದ ಸಂಪತ್ತು ನೆಲೆಸುವುದು ಅಂತ. ಹೀಗೆ ವಿಷ್ಣುವಿನ ಪರಮ ಭಕ್ತೆಯಾದ ಆಂಡಾಳ್ ರಚಿಸಿದ ತಿರುಪ್ಪಾವೈ ಪಾಶುರಗಳಲ್ಲಿ 3ನೆಯ ಪಾಶುರ ತುಂಬಾ ಶ್ರೇಷ್ಠವಾದದ್ದು ಅಂತ. ಇನ್ನು ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಅದರಲ್ಲಿ 3ನೆಯ ವೇದವಾದ ಸಾಮವೇದ ತುಂಬಾ ಶ್ರೇಷ್ಠವಾದದ್ದು ಅಂತ ಶ್ರೀಕೃಷ್ಣನೇ ಗೀತೆಯಲ್ಲಿ ಹೇಳಿದ್ದಾನೆ. ವೇದಾನಾಂ ಸಾಮವೇದೋಸ್ಮಿ, ನಾನೇ ಸಾಮವೇದ ಆಗಿದ್ದೇನೆ ಅಂತ. ಈ 3 ಅನ್ನುವ ಸಂಖ್ಯೆ ತುಂಬಾ ಶ್ರೇಷ್ಠವಾದದ್ದು, ಅಮೋಘವಾದದ್ದು ಅಂತ ಇದರಿಂದ ನಮಗೆ ತಿಳಿಯುತ್ತೆ. ಹೀಗೆಯೇ ಈ ಭೂಮಿಯಲ್ಲಿ ಇರುವ ಅಳತೆಗೆ 3 ಪಟ್ಟು ಹೆಚ್ಚಾಗಿ ಆ ಭಗವಂತನ ಶಾಶ್ವತವಾದ ನಿವಾಸ, ಪರ್ಮನೆಂಟ್ ರೆಸಿಡೆನ್ಸ್ ಆಗಿ ಆ ವೈಕುಂಠ ಇದೆ. ಆದ್ದರಿಂದ ವೈಕುಂಠಕ್ಕೆ ತ್ರಿಕಕುದ್ಧಾಮ ಅಂತ ಹೆಸರು. ಕುಪ್ತ್ ಅಥವಾ ಕುಪ್ ಅಂದರೆ ಭೂಮಿ, ತ್ರಿಕ ಅಂದರೆ 3 ಅಳತೆಯಷ್ಟು, 3ರಷ್ಟು ಅಂತ. ತ್ರಿಕಕುದ್ ಅಂದರೆ ಈ ಭೂಮಿಯ ಅಳತೆಯ 3ರಷ್ಟು ಅಂತ. ಧಾಮಂ ಅಂದರೆ ನಿವಾಸ ಅಂತ. ತ್ರಿಕಕುದ್ಧಾಮ ಅಂದರೆ ಭೂಮಿಯ ಅಳತೆಗೆ 3 ಪಟ್ಟು ಹೆಚ್ಚಾಗಿರುವ ಭಗವಂತನ ನೆಲೆಯಾಗಿರುವ ಅದೇ ವೈಕುಂಠ. ನಾವು ಕೂಡ ಪ್ರತಿದಿನ ತ್ರಿಕಕುದ್ಧಾಮ್ನೇ ನಮಃ ಅಂತ ಆ ಭಗವಂತನನ್ನು ನೆನೆದು ಈ ನಾಮವನ್ನು ಜಪಿಸುತ್ತಾ ಬಂದರೆ ಎಲ್ಲ ಸುಖ ಸಂಪತ್ತು ನೆಮ್ಮದಿಯನ್ನು 3 ಪಟ್ಟು ಹೆಚ್ಚಾಗಿಯೇ ಕೊಡುತ್ತಾನೆ ಆ ಭಗವಂತ. ಶ್ರೀ ವಿಷ್ಣು ಸಹಸ್ರನಾಮದ 63ನೆಯ ತಿರುನಾಮ ಪವಿತ್ರಂ ಅಂತ. ಅದರ ಅರ್ಥವನ್ನು ಒಂದು ಕಥೆಯ ಮೂಲಕ ಮುಂದಿನ ಸರಣಿಯಲ್ಲಿ ತಿಳಿದುಕೊಳ್ಳೋಣ ಕೇಳುಗರೆ. ಶ್ರೀ ವಿಷ್ಣು ಸಹಸ್ರನಾಮದ 62ನೆಯ ತಿರುನಾಮವಾದ ತ್ರಿಕಕುದ್ಧಾಮಃ ಅನ್ನುವ ಈ ಕಥೆ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕೇಳುಗರೆ. ನಿಮಗೆ ಈ ವಿಷ್ಣು ಸಹಸ್ರನಾಮದ ಕಥೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಧನ್ಯವಾದಗಳು ಕೇಳುಗರೆ. ನಮಸ್ಕಾರ. ತ್ರಿಕಕುದ್ಧಾಮ್ನೇ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.